ಎಲ್ಲ ತಿಂಡಿ ಮುಗಿಸಿಕೊಂಡು ಒಬ್ಬೊಬ್ಬರ ಕೆಲಸದ ಕಡೆ ಮುಖ ಮಾಡಿದರು. ಮಧ್ಯಾಹ್ನ ನಾನು ಅಲ್ಲಿಂದ ಹೊರಟಾಗ ಫೋನ್ ಮಾಡ್ತೀನಿ, ನೀನು ಬಾ ಅಂದ ವೇದ ಎಲ್ಲರಿಗೂ ತಿಳಿಸಿ ಡ್ಯೂಟಿ ಅಂತ ನಡೆದಿದ್ದ. ಹೊರಗೆ ಹೋಗಿ ಅವನನ್ನು ಕಳಿಸಲು ನಿಂತ ಖುಷಿಯನ್ನು ನೋಡಿ, ಹುಷಾರು ಕಣೋ, ತುಂಬ ಸುಸ್ತಾದರೆ ಮಲ್ಕೋ, ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ತೋರಿಸಿಕೊಂಡೇ ಬರೋಣ ಅಂದು ನುಡಿದು ಅವಳ ಹಣೆಗೆ ಮುತ್ತಿಟ್ಟು ಬೈಕೇರಿ ನಡೆದಿದ್ದ. ಖುಷಿ ಬಾ ತಿಂಡಿ ಮಾಡೋಣ ಅಂದ ಪೂರ್ಣಿಮಾತಿಗೆ ಬಿಂದು ಅವಳು ಇಬ್ಬರು ಬಂದು ಕುಳಿತರು. ಎಲ್ಲ ಕೆಲಸಕ್ಕೆ ಹೋಗಿ ಆಗಿತ್ತು. ಪೂಜಾ ಜೊತೆ ಕಾಲೇಜ್ ಕಡೆ ನಡೆದಿದ್ದ. ಅತ್ತೆಯ ಜೊತೆ ಮಾತನಾಡುತ್ತಾ ತಿಂಡಿ ಮಾಡುತ್ತಿದ್ದ ಹುಡುಗಿಗೆ 2 ತುತ್ತು ಮೇಲೆ ಊಟ ಸೇರಲೇ ಇಲ್ಲ. ಬಲವಂತಕ್ಕೆ ತಿನ್ನಲು ಹೋದರೆ ವಾಕರಿಕೆ ವಾಂತಿ ಬಂದಂತೆ ಆದಾಗ ನನಗೆ ತಿಂಡಿ ಬೇಡ ಅಂದವಳೆ ಕೈ ತೊಳೆದು ಮೇಲೆದ್ದಳು. ಏನಾಯ್ತು ಖುಷಿ, ಯಾಕೆ ಒಂಥರ ಇದ್ದೀಯಾ, ಹುಷಾರಿಲ್ವಾ? ಇಲ್ಲ ಅತ್ತೆ, ಯಾಕೋ ತುಂಬ ಸುಸ್ತು, ಜೊತೆಗೆ ತಲೆ ಸುತ್ತು ಅಂದವಳ ಹಣೆ ಕತ್ತು ಮುಟ್ಟಿ ನೋಡಿ, ಹೋಗಿ ಮಲ್ಕೋ, ಸ್ವಲ್ಪ ರೆಸ್ಟ್ ಮಾಡು ಅಂದರು ಜಾನಕಿ. ಮೇಲೆ ಹೋದವಳೆ ಇಷ್ಟೊತ್ತು ತಡೆ ಹಿಡಿದಿದ್ದ ವಾಂತಿಯಾದಾಗ ಅತಿಯಾದ ಸುಸ್ತಿನಿಂದ ಬಂದು ಸೋಫಾ ಮೇಲೆ ಕುಳಿತಳು. ಹೊಟ್ಟೆಯಲ್ಲಿ ಒಂದು ತೆರನಾದ ಸಂಕಟ. ಹಸಿವಾದರೂ ಊಟ ಮಾಡಲಾಗದಂತೆ ಆಗಿತ್ತು. ಹೆಚ್ಚು ಯೋಚಿಸದೆ ಕುಳಿತಲ್ಲೇ ನಿದ್ದೆಗೆ ಶರಣಾದಳು ಖುಷಿ. ಕೆಲಸಕ್ಕೆ ಬಂದವನಿಗೆ ಹೆಂಡತಿಯದೆ ಚಿಂತೆ. ಕೆಲಸದಲ್ಲಿ ಅರ್ಧ ಮನಸ್ಸಲ್ಲೇ ತೊಡಗಿದ್ದ. ಯಾವುದೋ ಕೇಸ್ ಫೈಲ್ ಹಿಡಿದು ಕುಳಿತವನ ಫೋನ್ ರಿಂಗಣಿಸಿತು. ಹೆಸರು ನೋಡುತ್ತಾ, ಹೇಳು ಶ್ರವಣ್ ಅಂದು ಕಿವಿಗೆ ಫೋನ್ ಇಟ್ಟ. ನಾವು ಹೋಗ್ತಿದ್ದೀವಿ, ಅತ್ತಿಗೆಗೆ ಹೇಳೋಕೆ ಕಾಲ್ ಮಾಡಿದರೆ ಪಿಕ್ ಮಾಡ್ತಿಲ್ಲ, ನೀನು ಕಾಲ್ ಮಾಡಿ ಹೇಳು, ಅವರಿಗೆ ಬೇಗ ಬರೋಕೆ ಹೇಳು, ಅಲ್ಲಿ ನನಗೆ ಯಾರೂ ಅಷ್ಟು ಪರಿಚಯ ಇಲ್ಲ, ಆದರೆ ನೀನು ಬಾ ಜೊತೆಗೆ. ನಿಮ್ಮ ಅತ್ತಿಗೆಗೆ ಹುಷಾರಿಲ್ಲ ಅಂತಿದ್ಲು, ಮೇ ಬಿ ಮಲಗಿರಬೇಕು, ನಾನು ಬರ್ತೀನಿ, ನಿಮ್ಮ ಅತ್ತಿಗೆಗೂ ಆದರೆ ಬರೋಕೆ ಹೇಳ್ತೀನಿ. ಓಕೆ, ಹಾಸ್ಪಿಟಲ್ ತೋರಿಸಿ. ಮೊದಲು ಮಾರ್ನಿಂಗ್ ಕೂಡ ಡಲ್ ಆಗಿದ್ರು. ಓಕೆ ಕಣೋ ಅಂದು ಮಾತಾಡಿ ಫೋನ್ ಇಟ್ಟಿದ್ದ ವೇದ ತಡ ಮಾಡದೆ ಅವಳಿಗೆ ಕಾಲ್ ಮಾಡಿದ. ಸುಸ್ತು ಆಗಿದ ಖುಷಿ ಸೋಫಾ ಮೇಲೆ ಗಾಢವಾಗಿ ನಿದ್ದೆಯಲ್ಲಿ ಇದ್ದಳು. ಶ್ರವಣ್ ಫೋನ್ ಎಚ್ಚರಿಸಿದರೂ ಹೇಳದೆ ಮಲಗಿದ್ದವಳಿಗೆ ವೇದನಿಂದ ಪದೇ ಪದೇ ಬಂದ ಕಾಲ್ ಪೂರ್ತಿಯಾಗಿ ಎಚ್ಚರಿಸಿತ್ತು. ಹೋಗಿ ನೋಡಿ ರಿಸೀವ್ ಮಾಡಿದವಳಿಗೆ, ಬಂಗಾರಿ ಮಲಗಿದ್ದೇನೋ, ತುಂಬ ಸುಸ್ತಾಗಿದೆಯೇನಮ್ಮ? ಹಾಂ ಮಲಗಿದ್ದೆ, ಸಾರಿ ಫೋನ್ ಬಂದಿದ್ದು ಗೊತ್ತಾಗಲಿಲ್ಲ. ಸರಿ ರೆಡಿ ಆಗಿರು, ಬರ್ತೀನಿ, ಹಾಸ್ಪಿಟಲ್ ಹೋಗೋಣ. ಹಾಸ್ಪಿಟಲ್ ಹೋಗೋದಿರಲಿ, ಶ್ರವಣ್ ಕಾಲ್ ಮಾಡಿದ್ರಾ? ಮಾಡಿದ್ದ, ನಿನಗೂ ಮಾಡಿದ್ದಾನೆ, ನೀನು ಪಿಕ್ ಮಾಡಿಲ್ಲ, ನನಗೆ ಹೇಳ್ದ. ಅವರಲ್ಲಿ ಮಾತಾಡಿ ಬರ್ತೀನಿ, ಹಾಸ್ಪಿಟಲ್ ಹೋಗೋಣ. ನೀನು ಹೇಗೆ? ಡಲ್ಲಾಗಿದ್ದರೆ ನನಗೆ ತುಂಬ ಸಂಕಟ ಆಗುತ್ತೆ ಕಣೋ. ವೇದ, ನಾನು ಇವಾಗ ಓಕೆ, ಅಲ್ಲಿಗೆ ನಾನು ಬರ್ತೀನಿ. ಬೇಡ ಪ್ಲೀಸ್. ಬಂಗಾರಿ. ವೇದ ಪ್ಲೀಸ್ ಬರ್ತೀನಿ. ಸರಿ ಬಾ, ಹುಷಾರು. ಯಾರಿದ್ದಾರೆ ಕರ್ಕೊಂಡು ಬರೋರು? ಯಾರಿಲ್ಲ, ಡ್ರೈವರ್ಗೆ ಹೇಳ್ತೀನಿ, ಕಾರಲ್ಲಿ ಬಾ. ಕಾಲ್ ಕಟ್ ಮಾಡಿದ್ದ. ಅವನ ಪ್ರೀತಿ ಕಾಳಜಿಗೆ ಮುಖ ಹರಳಿತು ಖುಷಿಗೆ. ಬಾತ್ರೂಮ್ ಸೇರಿ ಮುಖ ತೊಳೆದು ಬಂದವಳೆ ಸೀರೆ ಬದಲಿಸಿ ರೆಡಿ ಆದ ಖುಷಿ ಕೈಯಲ್ಲಿ ಪರ್ಸ್ ಫೋನ್ ಹಿಡಿದು ಕೆಳಗೆ ಬಂದಳು. ಅರೆ ಖುಷಿ, ಹುಷಾರಿಲ್ಲ ಅಂತಿದ್ದೆ, ಎಲ್ಲಿಗೆ ಹೋಗ್ತಿದ್ದೀಯಾ? ಅದು ಅತ್ತೆ, ಶ್ರವಣ್ ಬೆಳಗ್ಗೆ ಹೇಳಿದ್ರಲ್ಲ ಅಲ್ಲಿಗೆ ಬರೋಕೆ, ಮತ್ತೆ ಕಾಲ್ ಮಾಡಿದ್ರು ಅದಕ್ಕೆ. ವೇದನಿಗೆ ಹೋಗೋಕೆ ಹೇಳು, ಅವರೆಲ್ಲ ನೋಡ್ಕೊಳ್ತಾರೆ, ನೀನು ರೆಸ್ಟ್ ಮಾಡು. ಅತ್ತೆ, ಅವರು ಕಾಲ್ ಮಾಡಿ ಹಾಸ್ಪಿಟಲ್ ಹೋಗೋಣ ಬಾ ಅಂದರು. ಹೌದಾ, ಸರಿ ಹಾಗಾದರೆ ಬರ್ತಾನ ಕರ್ಕೊಂಡು ಹೋಗೋಕೆ? ಇಲ್ಲ, ಕಾರಲ್ಲಿ ಹೋಗ್ತೀನಿ. ಸರಿ ಹುಷಾರು ಅಂದರು ಅಹಲ್ಯ ಅವರು. ಅವಳು ಹೊರಗೆ ಬಂದಾಗ ಕಾರ್ ರೆಡಿ ಇತ್ತು. ಹತ್ತಿ ಕುಳಿತವಳನ್ನು ಒತ್ತು ಸಾಗಿತ್ತು. ಕಿಟಕಿ ಆಚೆ ನೋಡುತ್ತಾ ನಿಂತವಳಿಗೆ ಏನೋ ಚಡಪಡಿಕೆ, ಭಯ, ಒಂಥರ ಆತಂಕ. ಹೇಳಲು ಆಗದೆ ಇರುವಷ್ಟು ಹೆಚ್ಚಾಗಿದ್ದ ಎದೆ ಬಡಿತ. ಎಂದು ಹೀಗೆ ಆಗಿರಲಿಲ್ಲ, ಕಾರಣ ತಿಳಿದಿಲ್ಲ, ಯೋಚನೆ ಸಾಗಿತ್ತು. ಅಂಗವಿಕಲ ಮಕ್ಕಳ ಆಶ್ರಮದ ಎದುರು ಇಳಿದವಳಿಗೆ ನಡೆದಾಗ ಅಲ್ಲಿ ಆಗಲೇ ಸರ್ಜನ್ ಜೊತೆ ವೇದ ಶ್ರವಣ್ ಅಲ್ಲಿನ ಮುಖ್ಯಸ್ಥರ ಜೊತೆ ಮಾತನಾಡಿದರು. ಎಲ್ಲ ಮಕ್ಕಳನ್ನು ನೋಡಿ ಮಾತನಾಡಿಸಿ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇರೋ ಆಪರೇಷನನ್ನು ತಡೆದುಕೊಳ್ಳುವಂತೆ ಮಕ್ಕಳನ್ನು ಆರಿಸಿ ಮೊದಲು 5 ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಟ್ಟು ನೋಡಬೇಕು ಅಂತೆಲ್ಲ ಹೇಳಿ ಮಕ್ಕಳನ್ನು ಆರಿಸುವಾಗ ವೇದನಿಗೆ ಕಾಲ್ ಮಾಡಿದ ಶಶಾಂಕ್. ಇಲ್ಲಿಗೆ ಬಾ ಅಂದ. ಅಣ್ಣನ ಮಾತು ಕೇಳಿ ಪೂಜಾ ಜೊತೆ ಆಶ್ರಮಕ್ಕೆ ನಡೆದಿದ್ದ ಅವನು. ಚಿಕ್ಕ ಮಕ್ಕಳ ಜೊತೆಯಲ್ಲಿ ಇದ್ದವಳ ಬಳಿ ಹೋದವನೇ, ಹೇಗಿದ್ದೀಯಾ ಅಂದ ಅವಳ ಅಂಗೈತನ್ನು ವಶಕ್ಕೆ ಪಡೆದು. ಅವನನ್ನು ನೋಡಿದ ಖುಷಿ ತಿಳಿಯಾಗಿ ನಕ್ಕು, ಚೆನ್ನಾಗಿದ್ದೀನಿ ಯಜಮಾನ್ರೆ ಅಂದಳು. ಅವನ ಪ್ರೀತಿಯ ನೋಟಕ್ಕೆ ಅವಳು ಸೋಲದೇ ಇರಲು ಸಾಧ್ಯವೇ ಇಲ್ಲ. ತಲೆ ತಗ್ಗಿಸಿ ನಿಂತು ಎದುರಿಗಿದ್ದ ಚಿಕ್ಕ ಮಗುವನ್ನು ನೋಡುತ್ತಾ ನಿಂತಳು. ಈಗ ಓಕೆರಾ? ಸುಳ್ಳು ಹೇಳ್ತಿಲ್ಲ ತಾನೆ? ಹೀಗೆ ತಲೆ ತಗ್ಗಿಸಿ ನಿಂತರೆ ನಾನು ಏನು ಅಂದುಕೋಬೇಕು?
ನಾನು ಚೆನ್ನಾಗಿದ್ದೀನಿ. ಸುಸ್ತು, ಆಯಾಸ ಅದೆಲ್ಲ ಏನಿಲ್ಲ. ಅವನನ್ನು ನೋಡಿ ನಗುತ್ತಾ ಹೇಳಿದಾಗ ಅವಳ ಮುಖದಲ್ಲಿನ ನಗುವೊಂದೇ ಸಾಕು ಸ್ವಲ್ಪ ಸಮಾಧಾನ ಆಗಲು. ಅವಳ ಅಂಗೈಯನ್ನು ಬೆಚ್ಚಗೆ ಹಿಡಿದು ನಿಂತಿದ್ದ ವೇದ. ಬಂದು ಬೈಕ್ ನಿಲ್ಲಿಸಿದ ಶಶಾಂಕ್, ನೋಡು ಹೇಳಿದ್ದು ನೆನಪಿದೆ ತಾನೆ? ಪ್ಲೀಸ್ ಅಣ್ಣನ ಹತ್ರ ಮನೆಯಲ್ಲಿ ಇರ್ತೀನಿ ಅಂತ ಹೇಳು ಪ್ಲೀಸ್. ಅದು ಅಣ್ಣ ನೆನ್ನೆ ಒಪ್ಪಿದ್ರು ಅಲ್ವಾ, ಈಗ ಹೋಗಲ್ಲ ಅಂದರೆ ಏನು ಅಂದ್ಕೊಳ್ತಾರೆ? ನಾನು ಅಲ್ಲಿಗೆ ಹೋಗ್ತೀನಿ, ಏನಾದರೂ ಮಾಡ್ಕೊ ಅಂದು ಒಳಗೆ ನಡೆದ ಅವನು. ಅವನ ಹಿಂಬಾಲಿಸಿದವಳಿಗೆ ಆಗಲೇ ಅವನ ರೇಗುವಿಕೆ ಹೊಗ್ಗೆ ಆಗಿತ್ತು. ಅಣ್ಣ, ಎಲ್ಲ ಕೇಳ್ಕೊಂಡು ಬಂದೆ ಅಂದವನನ್ನು ನೋಡುತ್ತಾ ಎಲ್ಲ ವಿಚಾರಿಸಿದ ವೇದ. ಪೂಜಾ, ನಿಂಗೆ ಕಾಲೇಜ್ ಇಷ್ಟ ಆಯ್ತಾ ಕೇಳಿದ ಅವಳಲ್ಲಿ. ಹ್ಞೂ ಅಂತ ತಲೆ ಆಡಿಸಿದಳು. ಇರು ಬಂದೆ ನುಡಿದ ವೇದ ಶ್ರವಣ್ ಕಡೆ ನಡೆದರೆ ಖುಷಿ ಮಕ್ಕಳ ಜೊತೆ ಇದ್ದಳು. ಅಲ್ಲಿದ್ದ ಮಕ್ಕಳನ್ನು ನೋಡುತ್ತಾ ನಿಂತಿದ್ದ ಶಶಾಂಕ್ ಬಳಿ ಬಂದ ಪೂಜಾ, ಇಲ್ಲಿ ಇರೋರೆಲ್ಲ ಅನಾಥ ಮಕ್ಕಳ ಅಂದಳು ಮೆದುವಾಗಿ. ಪಾಪ ಅಲ್ವಾ, ಏನು ತಪ್ಪೆ ಮಾಡದೆ ಅನಾಥವಾಗಿ ಬಾಳೋ ಶಿಕ್ಷೆ. ಹೌದು, ಸಾಕೋಕೆ ಆಗೋದಿಲ್ಲ, ಹುಟ್ಟಿಸಿ ಬಿಟ್ಟಾಕೋದು. ಅಂಥವರಿಗೆಲ್ಲ ಮಗು ಯಾಕಾದರೂ ಆಗ್ತಾವೋ ಸಿಡುಗುಟ್ಟಿದ ಶಶಾಂಕ್. ನಾನು ಇವರ ಥರಾನೇ ಅಲ್ವಾ, ಅಪ್ಪ ಅಮ್ಮ ಇಬ್ಬರೂ ಇಲ್ಲ, ಬಿಟ್ಟು ಹೋಗಿದ್ದಾರೆ ಅಂದಳು ಕಣ್ಣು ತುಂಬಿ. ಅವಳನ್ನು ನೋಡಿದವನ ಮನ ಕರಗಿತ್ತು. ಪೂಜಾ, ನೀನು ಮೊದಲು ಹೇಗೆ ಇದೆಯೋ ಅದು ಬಿಡು, ಆದರೆ ಈಗ ನೀನು ಹೇಗೆ ಅನಾಥೆ ಅಂದ್ಕೊಳ್ತೀಯ? ಅಣ್ಣ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಾಗಲೇ ನೀನು ನಮ್ಮಲ್ಲಿ ಒಬ್ಬಳಾಗಿದ್ದೀಯ, ಹಾಗೆಲ್ಲ ಯೋಚಿಸ್ಬೇಡ. ಅವಳ ಕಣ್ಣು ಒರೆಸಿದ. ಅವನನ್ನು ಒಮ್ಮೆ ನೋಡಿ ಅವನ ತೋಳ ಬಳಸಿ ನಿಂತವಳ ಮನಕ್ಕೆ ಆಸರೆಯ ಕೈಯೊಂದು ಸಿಕ್ಕಿತು. ಎಲ್ಲ ಮಾತನಾಡಿದ. ಡಾಕ್ಟರ್ ಒಂದು ಡೇಟ್ ಫಿಕ್ಸ್ ಮಾಡಿ ಅಲ್ಲಿನ ಮುಖ್ಯಸ್ಥರಿಗೆ ತಿಳಿಸಿ ಕರೆದುಕೊಂಡು ಬರುವಂತೆ ಹೇಳಿ ನಡೆದಿದ್ದರು. ಅತ್ತಿಗೆ, ನಿಮ್ಮ ಕಡೆಯಿಂದ ಇಂಥ ಒಳ್ಳೆ ಕೆಲಸ ಹೀಗೆ ಸಾಗಲಿ, ನಾವು ಸಪೋರ್ಟ್ ಮಾಡ್ತೀವಿ ಹೇಳಿದ ಶ್ರವಣ್. ಥ್ಯಾಂಕ್ಸ್ ಶ್ರವಣ್ ಅಂದಳು ನಗುತ್ತಾ. ಶ್ರವಣ್ ಎಲ್ಲರಿಗೂ ಹೇಳಿ ತನ್ನ ಕಾರ್ ಏರಿ ಹೊರಟು ಹೋದರೆ ಮಕ್ಕಳ ಬಳಿ ಹೊರಗೆ ಗಾರ್ಡನ್ನಲ್ಲಿದ್ದ ಪೂಜಾ ಶಶಾಂಕ್ ಬಳಿ ಬಂದರು ವೇದ ಖುಷಿ. ನಿಂದು ಇನ್ನೂ ಅಡ್ಮಿಷನ್ ಲೇಟ್ ಇದೆ ಅಂದಾಗ ಅಣ್ಣ ಅಂದಳು ಪೂಜಾ. ನೀನು ಬಾರಮ್ಮ ಹಾಸ್ಪಿಟಲ್ಗೆ ಹೋಗೋಣ. ಅದೆಲ್ಲ ಬೇಡ, ನಾನು ಆರಾಮಾಗೇ ಇದ್ದೀನಿ ಅಂದವಳನ್ನು ಗುರಾಯಿಸಿದ್ದ. ನಕ್ಕಳು ಖುಷಿ ಅವನ ನೋಟಕ್ಕೆ. ನೀನು ನಿಮ್ಮ ಹತ್ತಿಗೆ ಕರ್ಕೊಂಡು ಮನೆಗೆ ಹೋಗು, ನಾನು ಪೂಜಾನ ಬಿಟ್ಟು ಸ್ಟೇಷನ್ ಕಡೆ ಹೋಗ್ತೀನಿ. ಅಣ್ಣ, ಇನ್ಮೇಲೆ ಅಲ್ಲೇ ಇರ್ತಾಳಾ ಅಂದು ಕೇಳಿದ ಶಶಾಂಕ್. ಅಂದ ವೇದ ಅವಳ ಕಡೆ ನೋಡಿ. ನನಗೆ ಅಲ್ಲಿರೋದು ಇಷ್ಟ ಆಯಿತು ಅಣ್ಣ. ಸರಿ, ನಿನ್ನಿಷ್ಟ ಅಂದವ ಮತ್ತೆ ಮಾತನಾಡಲಿಲ್ಲ. ನೀವು ಈಗ ನನ್ನ ಜೊತೆ ಮನೆಗೆ ಬನ್ನಿ. ಈಗ ಯಾಕೆ? ಡ್ಯೂಟಿ ಮುಗೀತಲ್ವ ಅದಕ್ಕೆ. ಇನ್ನೂ ಮುಗಿದಿಲ್ಲ ಇದೆ. ನೀನು ನಿನ್ನ ಮೈದುನ ಜೊತೆ ಹೋಗಮ್ಮ, ನಾನು ಸಂಜೆ ಬರ್ತೀನಿ. ಸರಿ ಅಂದಳು. ವೇದ ಪೂಜಾ ಜೊತೆ ತಮ್ಮದೇ ಆಶ್ರಮದ ಮನೆಗೆ ನಡೆದರೆ ಶಶಾಂಕ್ ಅವರು ಹೋದ ಕಡೆಯೇ ನೋಟವಿಟ್ಟಿದ್ದ. ಶಶು, ಅವರು ಹೋದ್ರು, ನಾವು ಹೋಗೋಣವಾ ಅಂದಳು ಅವನನ್ನು ಎಚ್ಚರಿಸುತ್ತಾ. ಬನ್ನಿ ಅತ್ತಿಗೆ ಅಂದವನ ಬೈಕೇರಿ ಕುಳಿತಳು ಖುಷಿ. ಮನೆಗೆ ಬಂದು ಅಲ್ಲಿ ನಡೆದಿದ್ದು ಎಲ್ಲ ತಿಳಿಸಿ ರೂಮ್ ಸೇರಿದ ಖುಷಿ ಫ್ರೆಶ್ ಆಗಲು ಬಾತ್ರೂಮ್ ಸೇರಿದಳು. ಮುಖ ತೊಳೆದು ಕನ್ನಡಿ ಮುಂದೆ ನಿಂತು ಮುಖ ಒರೆಸುತ್ತಾ ಏನೇನೋ ಯೋಚಿಸುತ್ತಾ ಇದ್ದವಳ ತಲೆಗೆ ಬಂದಿದ್ದು ತಾನು ತಿಂಗಳ ರಜೆ ತಪ್ಪಿರೋದು. ಆಶ್ಚರ್ಯವಾಗಿತ್ತು. ಒಮ್ಮೆ ಕ್ಯಾಲೆಂಡರ್ ನೋಡಿ ಡೇಟ್ ನೆನಪಿಸಿಕೊಂಡು ವಾರಗಳನ್ನು ಲೆಕ್ಕ ಹಾಕಿದ್ದವಳಿಗೆ ಸಿಕ್ಕ ಉತ್ತರ ನೋಡಿ ಮುಖ ಅರಳಿತು. ಅವಳ ಕೈ ತಡ ಮಾಡದೆ ಹೊಟ್ಟೆ ಸವರಿಕೊಂಡಿತು. ಅದಕ್ಕೆ ಈ ಬದಲಾವಣೆ ನನ್ನಲ್ಲಿ, ಆರೋಗ್ಯದಲ್ಲಿ. ಅವರಿಗೆ ಹೇಳಬೇಕಲ್ಲ, ಕನ್ಫರ್ಮ್ ಮಾಡಿಕೊಂಡು ಹೇಳೋದಾ? ಯೋಚಿಸುತ್ತಾ ನಿಂತವಳಿಗೆ ಅವನನ್ನು ಕಾಣುವ ಕಾತುರ. ಹೊರಗೆ ಹೋಗಿ ಕೆಳಗೆ ಇಣುಕಿದಳು. ಶ್ರೇಯ ಕಾಣಿಸಲು ಅವಳ ಕೈ ಹಿಡಿದು ಯಾರಿಗೂ ಹೇಳದೆ ಮೆಡಿಕಲ್ ಸ್ಟೋರ್ ಕಡೆ ಹೆಜ್ಜೆ ಹಾಕಿದಳು ಖುಷಿ. ಅತ್ತಿಗೆ, ಯಾಕೆ, ಏನು ಬೇಕು ಅಂತ ಹೇಳಿದರೆ ನಾನು ತಂದು ಕೊಡ್ತಿದ್ದೆ ಅಲ್ವಾ? ಏನು ಬೇಕು? ಪ್ರೆಗ್ನೆನ್ಸಿ ಟೆಸ್ಟಿಂಗ್ ಕಿಟ್. ನಗುವಿತ್ತು ಮುಖದಲ್ಲಿ. ಅತ್ತಿಗೆ ಅಂದಳು ಸಂತೋಷದಿಂದ. ಚುಪ್, ಯಾರಿಗೂ ಹೇಳಬೇಡ. ಓಕೆ ಓಕೆ ಅಂದ ಶ್ರೇಯಾಗೆ ಖುಷಿ ತಡೆಯಲಾಗುತ್ತಿಲ್ಲ. ಪ್ರೆಗ್ನೆನ್ಸಿ ಕಿಟ್ ತಂದು ಪರೀಕ್ಷೆ ಮಾಡಿ ನೋಡಿದ ಖುಷಿ ಕೈಗಳು ಸಂತೋಷದಿಂದ ನಡುಗುತ್ತಿದ್ದವು. ಎದುರಿಗಿದ್ದ ಶ್ರೇಯಾಳನ್ನು ತಬ್ಬಿದವಳೆ. ನಿಮ್ಮ ಅಣ್ಣನಿಗೆ ವಿಷಯ ಮೊದಲು ಹೇಳಬೇಕು ಅಂದಳು ಅವಳಿಂದ ಸರಿದು. ನಗು ಸಂತೋಷ ಅವಳ ಮುಖದಲ್ಲಿ ನೆಲೆಸಿತ್ತು. ನಾನು ಮನೆಯಲ್ಲಿ ಎಲ್ಲರಿಗೂ ಹೇಳ್ತೀನಿ ಖುಷಿಯಿಂದ ನುಡಿದಳು ಶ್ರೇಯಾ. ಹೇ, ಬೇಡ ಬೇಡ, ಮೊದಲು ಅವರಿಗೆ ತಿಳಿಸ್ಬೇಕು. ಅಲ್ಲಿಯವರೆಗೂ ಯಾರಿಗೂ ಹೇಳಬೇಡ ಪ್ಲೀಸ್. ಓಹೋ, ಓಕೆ, ಕಂಗ್ರಾಟ್ಸ್ ಅತ್ತಿಗೆ ಅಂದು ಹೇಳಿ ಖುಷಿಯಿಂದ ಹೊರಗೆ ನಡೆದಳು ಹುಡುಗಿ. ಹೊಟ್ಟೆ ಸವರುತ್ತಾ ನಿಂತವಳ ಮುಖದಲ್ಲಿ ಈಗ ನಾಚಿಕೆ ನಗು. ತಕ್ಷಣ ಅವನಿಗೆ ಫೋನ್ ಮಾಡಿದಳು. ಹೇಳಮ್ಮ, ಬೇಗ ಮನೆಗೆ ಬನ್ನಿ. ಯಾಕೆ? ಪ್ಲೀಸ್ ಬನ್ನಿ.
ಬಂಗಾರಿ, ಯಾವುದೋ ಕೇಸ್ ಬಗ್ಗೆ ಡಿಸ್ಕಸ್ ನಡೀತಿದೆ. ಬರೋದು ರಾತ್ರಿ ಆಗುತ್ತೆ. ನೀನು ಹುಷಾರಿದ್ದೀಯಾ ಅಲ್ವಾ? ನಾನು ಓಕೆ. ನೀವು ಬೇಗ ಬನ್ನಿ ಪ್ಲೀಸ್. ಏನೋ ಹೇಳಬೇಕು ನಿಮಗೆ. ಬಂಗಾರಿ, ಹಠ ಮಾಡಬೇಡ. ರಾತ್ರಿ ಬೇಗ ಬರ್ತೀನಿ ಪ್ಲೀಸ್. ಈಗ ಕೆಲಸ ಇದೆ ಕಣೋ. ಅವಳ ಖುಷಿ ಅವನ ಮಾತಿಂದ ಇಳಿದು ಹೋಗಿತ್ತು. ಸರಿ, ನಿಮ್ಮ ಕೆಲಸ ಮುಗಿಸಿಕೊಂಡೇ ಬನ್ನಿ. ಬೇಸರದಲ್ಲಿ ನುಡಿದಾಗ ಅವನಿಗೆ ತಿಳಿಯಿತು ಅವಳಿಗೆ ಬೇಜಾರು ಆಗಿರೋದು. ಸರಿ, ನೀನು ಬೇಸರ ಮಾಡ್ಕೊಂಬೇಡ. ಇದೊಂದು ಕೆಲಸ ಮುಗಿಸಿ ಬೇಗ ಬರ್ತೀನಿ ಅಂದಾಗ ಓಕೆ ವೇದ ವೆಯ್ಟಿಂಗ್ ಅಂದವಳೆ ಕಾಲ್ ಕಟ್ ಮಾಡಿದಳು. ಅವನಿಗೆ ಹೇಗೆ ಹೇಳೋದು? ಉತ್ಸಾಹದಿಂದ ಖುಷಿಯಿಂದ ನಿಂತವಳ ಸಂಭ್ರಮ ಏಳತೀರದು. ಅವನಿಗಾಗಿ ದಾರಿ ಕಾಯುತ್ತಾ ಕುಳಿತಳು ಖುಷಿ. ಎಲ್ಲರಿಗಿಂತ ಮೊದಲು ತನ್ನವನಿಗೆ ವಿಷಯ ತಿಳಿಸಬೇಕು ಅಂದುಕೊಂಡ ಖುಷಿ ತಾನು ತಾಯಿಯಾಗುತ್ತಿರುವ ಖುಷಿಯನ್ನು ಯಾರಿಗೂ ಹೇಳದೇ ಇದ್ದರೂ ಅವಳ ಮುಖದಲ್ಲಿದ್ದ ನಗು ಎಲ್ಲರಿಗೂ ಅರ್ಥ ಆಗಿತ್ತು. ಹುಷಾರು ಇಲ್ಲ ಅಂದಿದ್ದೆ ಮಧ್ಯಾಹ್ನ, ಇದೇನು ಈಗ ಇಷ್ಟು ಖುಷಿಯಾಗಿದ್ದೀಯಾ ಕೇಳಿದಳು ಬಿಂದು. ಅದೆಲ್ಲ ರಾತ್ರಿ ನಿಮಗೆ ಗೊತ್ತಾಗುತ್ತೆ. ಮಾತು ಹಾರಿಸಿದಳು. ರಾತ್ರಿ ಅಡುಗೆ ತಯಾರಿ ಮಾಡುವಾಗ ಖುಷಿಗೆ ಅಲ್ಲಿ ಇರಲಾಗುತ್ತಿರಲಿಲ್ಲ. ಆದರೂ ಎಲ್ಲರ ಜೊತೆ ಸೇರಿ ಅಡುಗೆ ಮುಗಿಸಿ ಕೊನೆಯಲ್ಲಿ ಪೂರ್ಣಿ ಸ್ವಲ್ಪ ನೋಡ್ಕೊ ಬಂದೆ ಅಂದು ನುಡಿದು ಮೇಲೆ ನಡೆದ ಖುಷಿಗೆ ಅಡುಗೆ ವಾಸನೆ ಆಗಲೇ ಸೇರದಂತೆ ಆಗಿತ್ತು. ಮುಖ ತೊಳೆದು ಬಂದು ಕೆಂಪು ಬಣ್ಣದ ಪ್ಲೇನ್ ಸೀರೆಗೆ ಹಸಿರು ಬಣ್ಣದ ರವಿಕೆ ತೊಟ್ಟು ಸಡಿಲವಾಗಿ ಜಡೆ ಹೆಣೆದು ಮುಖಕ್ಕೆ ಒಂದಿಷ್ಟು ಅಲಂಕಾರ ಮಾಡಿ ಮುಗಿಸಿದ್ದಳು. ಹಣೆ ಮೇಲೆ ಸಿಂಧೂರ ಇಟ್ಟುಕೊಳ್ಳುತ್ತ ಸಮಯಕ್ಕೆ ಅವನ ಆಗಮನವೂ ಆಗಿತ್ತು. ರೂಮ್ ಲಾಕ್ ಮಾಡಲು ಬಂದೆ ಅನ್ನುತ್ತಾ ಹೋಗಿ ಬಾಗಿಲು ತೆರೆದಿದ್ದಳು ಖುಷಿ. ಏನಮ್ಮ ಡೋರ್ ಹಾಕಿ ಏನು ಮಾಡ್ತಿದ್ದೆ? ಕೈಗೆ ಕಟ್ಟಿದ ವಾಚ್ ಬಿಚ್ಚುತ್ತಾ ನುಡಿದಿದ್ದ. ರೆಡಿ ಆಗ್ತಿದ್ದೆ. ಯಾಕೆ ಈಗ? ತಲೆ ಎತ್ತಿ ಅವಳ ಮುಖ ನೋಡಿದ. ಮುದ್ದು ಗೊಂಬೆಯಂತೆ ಕಾಣುತ್ತಿದ್ದ ಮಡದಿ ಮುಖದಲ್ಲಿನ ಖುಷಿ ಅವನಿಗೆ ಊಹಿಸಲು ಅಸಾಧ್ಯವಾದುದು. ಏನಿವತ್ತು ನನ್ನ ಬಂಗಾರಿ ಇಷ್ಟೊಂದು ಖುಷಿಯಾಗಿದೆ? ಬೊಗಸೆಯಲ್ಲಿ ಅವಳ ಮುಖ ಹಿಡಿದು ಕೇಳಿದ. ನಿಮಗೂ ಖುಷಿಯಾಗುವ ವಿಚಾರ? ಹೌದಾ, ಹೇಳು ಮತ್ತೆ ಏನದು? ಮೊದಲು ಫ್ರೆಶ್ ಆಗಿ ಬನ್ನಿ, ಮಿಕ್ಕಿದ್ದು ಆಮೇಲೆ. ಹೋ ಸರಿ ಮೇಡಮ್, ನಿಮ್ಮ ಅಪ್ಪಣೆ ಅಂದು ಅವಳ ಕೆನ್ನೆಗೆ ಮುತ್ತಿಟ್ಟು ಬೆಲ್ಟ್ ತೆಗೆದವನೇ ಶರ್ಟ್ ಬಟನ್ ಬಿಚ್ಚುತ್ತಾ ಬಾತ್ರೂಮ್ ಕಡೆ ನಡೆದಿದ್ದ. ಅವನು ಆಚೆ ಬರುವ ಮುಂಚೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ದು ತನ್ನ ಕೈಯಲ್ಲಿ ಮುಚ್ಚಿಟ್ಟುಕೊಂಡು ನಿಂತಳು ಖುಷಿ. ಹೊರಗೆ ಮುಖ ಹೊರೆಸಿಕೊಳ್ಳುತ್ತಾ ಬಂದವನನ್ನು ನೋಡಿ, ನೀವು ಇನ್ಮೇಲೆ ದಿನ ಲೇಟಾಗಿ ಬರೋ ಹಾಗಿಲ್ಲ, ಮನೆಗೆ ಬೇಗ ಬರಬೇಕು. ಯಾಕೆ? ರಾತ್ರಿ ಕೆಲಸ ಇದ್ದರೆ ಹಾಗೇನು ಮಾಡಬೇಕು? ಅವಳ ಮುಖ ನೋಡುತ್ತಾ ಕೇಳಿದ. ಇಷ್ಟು ದಿನ ಹೇಗೋ ನಡೆಯುತ್ತಿತ್ತು, ಇನ್ಮೇಲೆ ಒಬ್ಬಳೇ ಇರೋಕೆ ಆಗಲ್ಲ. ಯಾವಾಗಲೂ ನೀವು ಜೊತೆಯಾಗಿ ಇರಬೇಕು. ಮತ್ತೆ ಭಯ ಆಗುತ್ತೆ ನಮಗೆ ರಾತ್ರಿಯವರೆಗೂ ಇಬ್ಬರೇ ಇರೋಕೆ. ನಿಮಗೆ ಅಂದರೆ ಯಾರಿಗೆ? ಅರ್ಥ ಆಗೋ ಥರ ಹೇಳು ಬಂಗಾರಿ. ಅವಳ ಮುಖ ನೋಡುತ್ತಾ ಕೇಳಿದ ಗೊಂದಲದಲ್ಲಿ. ರಾತ್ರಿ ಲೇಟಾಗಿ ಬರೋ ಹಾಗಿಲ್ಲ, ನೀವು ಬೇಗ ಬಂದು ನಮ್ಮಿಬ್ಬರಿಗೂ ಊಟ ಮಾಡಿಸ್ಬೇಕು. ನಮಗೆ ಭಯ ಆಗದಂತೆ ನೋಡಿಕೊಳ್ಳಬೇಕು. ಅರ್ಥ ಆಯ್ತಾ? ಈ ಇಬ್ಬರು ಅಂದರೆ ಯಾರು? ನೀನು ಓಕೆ, ಮತ್ತೊಬ್ಬರು ಯಾರು? ಯಾರು ತಿಳಿಯಲಿಲ್ವಾ? ಗೆಸ್ ಮಾಡಿ. ಬಂಗಾರಿ, ಸರಿಯಾಗಿ ಹೇಳಮ್ಮ. ಗೆಸ್ ಮಾಡಿ. ಈ ರೂಮಲ್ಲಿ ಇದ್ದಾರೆ, ನನ್ನ ಜೊತೆ ನಿಮ್ಮ ಎದುರು. ಯಾರು ಹೇಳಿ? ಹುಬ್ಬು ಕುಣಿಸುತ್ತಾ ಕೇಳಿದಳು ನಗುತ್ತಾ. ಇಲ್ಲಿ ನೀನು ಬಿಟ್ಟರೆ ಮತ್ತೆ ಯಾರಿದ್ದಾರೆ? ಅವಳನ್ನೇ ನೋಡುತ್ತಾ ಗೊಂದಲ ಮುಖ ಮಾಡಿ ನುಡಿದ. ತನ್ನ ತಲೆಗೆ ಕೆಲಸ ಕೊಡಲು ಹೋಗಲಿಲ್ಲ. ನಿಮ್ಮ ಮಗು. ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ನುಡಿದಳು. ಕಣ್ಣರಳಿಸಿ ಅವಳನ್ನೇ ನೋಡುತ್ತಾ ನಿಂತ ವೇದ. ತಾನು ಕೇಳಿದ ಪದ ಸ್ಪಷ್ಟವಾಗಿದೆ. ಬಾನ ಚಂದಿರನ ಕೈಗೆ ಸಿಕ್ಕಷ್ಟು ಖುಷಿಯಾಗಿದೆ ಅವನೊಳಗೆ. ನೀವು ಅಪ್ಪ ಆಗ್ತಿದ್ದೀರಾ ವೇದ? ಪ್ರೆಗ್ನೆನ್ಸಿ ಕಿಟ್ ಅವನಿಗೆ ತೋರಿಸುತ್ತಾ ನುಡಿದಳು ನಾಚಿ. ಅವಳ ಹತ್ತಿರ ಬಂದು ಅವಳ ಕೈಯಲ್ಲಿದ್ದ ಕಿಟ್ ಪಡೆದು ನೋಡಿದ. ಕಣ್ಣು ತುಂಬಿಕೊಂಡು ಅವಳ ಮುಖವನ್ನೇ ನೋಡುತ್ತಾ ನಿಜವಾಗಿಯೂ ಕಣ್ಣಲ್ಲೇ ಪ್ರಶ್ನಿಸಿದ. ಅಪ್ಪ ಆಗ್ತಿದ್ದೀರಾ ಅಂದವಳ ಮುಖ ಬೊಗಸೆಯಲ್ಲಿ ಹಿಡಿದು ಹಣೆಗೆ ಗಟ್ಟಿಯಾಗಿ ಚುಂಬಿಸಿ ಅವಳನ್ನು ತಬ್ಬಿಕೊಂಡಿದ್ದ. ಅವನ ಹಿಡಿತದಲ್ಲಿ ಇದ್ದಿದ್ದು ಏನು? ಪ್ರೇಮವೋ, ಖುಷಿಯೋ, ಆನಂದವೋ? ಒಟ್ಟಾರೆ ಅವನಿಗೆ ಮಾತುಗಳೇ ಬರದಂತೆ ಸಂತೋಷ, ನುಡಿಯಲು ಪದಗಳ ಕೊರತೆ. ಇಬ್ಬರ ಪ್ರೀತಿಯ ದಾಂಪತ್ಯದ ಸವಿಯನ್ನು ಪಾಲು ಪಡೆದು ಅವಳೊಳಗೆ ಜನ್ಮ ಪಡೆದು ತನ್ನ ರಕ್ತವನ್ನು ಹಂಚಿಕೊಂಡ ಕುರುಹು ನೀಡಿದ ನಮ್ಮ ಮಗುವಿನ ಆಗಮನ. ಅದೆಂತಹ ಅದ್ಭುತ ವಿಶೇಷ ಅವನ ಪಾಲಿಗೆ ಅಷ್ಟೇ ಅಲ್ಲ,
ಅವಳಿಗೂ ಕೂಡ ಅವನ ಪ್ರೀತಿಯ ಹೊಡೆತಿಯವಳು. ಅವನು ಕಾಳಜಿ ಮಾಡುವ ರೀತಿಗೆ ಮನ ಮುದುವಾಗುತ್ತೆ. ಮಗುವಿನ ನಿರೀಕ್ಷೆಯಲ್ಲಿದ್ದವರಿಗೆ ಇನ್ನೂ ಈಗ ಬಂದ ಈ ಸಂತಸದ ಸುದ್ದಿ ಅದೆಷ್ಟು ಖುಷಿ ನೀಡುತ್ತೋ. ಬಂಗಾರಿ, ನಿಜವಾಗಿಯೂ ನನಗೆ ಈ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ತಿಳಿದಿಲ್ಲ. ನಿನ್ನೆಯಿಂದ ಏನೋ ಚೇಂಜ್ ಕಾಣ್ತಿದೆ ಅಂತಿದ್ರಿ, ಅದು ನಿಮ್ಮ ಮಗುವಿನ ಆಗಮನ. ಹ್ಯಾಪಿ ವೇದ? ಅವಳನ್ನು ಮತ್ತೆ ಎದೆಗೆ ಅಪ್ಪಿಕೊಂಡ. ಹ್ಯಾಪಿನಾ ಅಂತ ಕೇಳ್ತೀಯ ಹುಚ್ಚಮ್ಮ? ಖುಷಿಗೆ ಕುಣಿದಾಡಬೇಕನ್ನಿಸ್ತಿದೆ. ಅವಳನ್ನು ಎತ್ತಿಗೆ ಚುಂಬಿಸಿದ. ಲವ್ ಯು ಬಂಗಾರಿ. ನೀನು ನನ್ನ ಜೀವನಕ್ಕೆ ಬಂದಿದ್ದೆ ಜನ್ಮಕ್ಕೆ ಆಗುವಷ್ಟು ಖುಷಿ. ಅದರಲ್ಲಿ ನಮ್ಮಿಬ್ಬರ ಪ್ರೀತಿಯ ಕುಡಿ ಜೀವ ಪಡೀತಾ ಇರೋದು ಇನ್ನೂ ಹೆಚ್ಚಿನ ಸಂಭ್ರಮ ಕಣೋ. ಅವಳ ಮುಖವನ್ನು ಅದೆಷ್ಟು ಮುದ್ದಿಸಿದನೋ. ಮುಂಗುರುಳ ಸರಿಸಿ ಎಷ್ಟು ಮುತ್ತಿಟ್ಟರೂ ಕಡಿಮೆ ಅನ್ನುವಂತೆ ಆಗಿತ್ತು ಅವನಿಗೆ. ಲವ್ ಯು ವೇದ. ನನ್ನ ಜೀವನಕ್ಕೆ ಇಷ್ಟು ಪ್ರೀತಿ ನೀಡೋ ಜೀವ ಸಿಗುತ್ತೆ ಅನ್ನೋ ಚಿಕ್ಕ ಕಲ್ಪನೆ ಕೂಡ ಇರಲಿಲ್ಲ. ಈಗ ನೋಡಿ, ನೀವಿಲ್ಲದೆ ನನಗೆ ಬದುಕೇ ಇಲ್ಲ. ನಿಮಗಾಗಿ, ನಿಮ್ಮ ಪ್ರೀತಿಗಾಗಿ ಬದುಕುವವಳು ನಾನು. ಈಗ ಈ ನನ್ನ ಹೊಡಲಲ್ಲಿ ನಿಮ್ಮ ಮಗು ಎತ್ತು ನನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತೇನೆ. ಥ್ಯಾಂಕ್ಸ್. ತಾಯ್ತನದ ಅನುಭೂತಿ ಪಟ್ಕೊಳ್ಳೋ ಅದೃಷ್ಟ ಕೊಟ್ಟಿದ್ದಕ್ಕೆ ಎದೆಗೆ ಚುಂಬಿಸಿದಳು. ಮತ್ತೆ ಮುತ್ತಿಕ್ಕಿ ಅವಳನ್ನು ಬಳಸಿದ. ಅವಳ ಹಣೆಗೆ ಹಣೆ ತಾಗಿಸಿ ನಿಂತವನೇ, ನನ್ನ ಪುಟ್ಟ ಪ್ರಪಂಚ ನೀನೇನಮ್ಮ. ನಿನ್ನ ನಗು, ನಿನ್ನ ಪ್ರೀತಿ ಇಲ್ಲದೆ ಈ ವೇದ ಇರ್ತಾನ ಹೇಳು? ಈಗ ನಿನ್ನ ಜೊತೆ ಈ ನಮ್ಮ ಮುದ್ದು ಮಗು ಕೂಡ ಸೇರಿಕೊಳ್ಳುತ್ತೆ. ಅಬ್ಬಾ, ಅದನ್ನು ನೆನೆದರೆ ಅದೆಷ್ಟು ಖುಷಿಯಾಗುತ್ತೋ. ಥ್ಯಾಂಕ್ಸ್ ಬಂಗಾರಿ, ಅಪ್ಪನ ಸ್ಥಾನ ಕೊಟ್ಟಿದ್ದಕ್ಕೆ. ಕೆಳಗೆ ಕುಳಿತು ಅವಳ ಸೀರೆ ಸೆರಗು ಸರಿಸಿ ಹೊಟ್ಟೆ ಮೇಲೆ ಮುತ್ತಿಟ್ಟು, ಹಾರ್ಟ್ಲಿ ವೆಲ್ಕಮ್ ಮೈ ಲೈಫ್ ಕಂದ. ನಿನ್ನನ್ನು, ನಿನ್ನ ಅಮ್ಮನನ್ನು ಇನ್ಮುಂದೆ ಜೋಪಾನವಾಗಿ ಕಾಯೋದೆ ನನ್ನ ಪಾಲಿನ ದೊಡ್ಡ ಕೆಲಸ. ಲವ್ ಯು ಪುಟ್ಟ. ವೇಟಿಂಗ್ ಮುದ್ದು ನಿನಗೋಸ್ಕರ. ಮತ್ತೆ ಮುತ್ತಿಟ್ಟ ಹೊಟ್ಟೆ ಮೇಲೆ. ಅವಳಿಗಂತೂ ಆ ಸಂತಸ ಹೇಳತೀರದು. ಮೇಲಿದ್ದು ನಿಂತವನ ತೋಳೊಳಗೆ ಅಡಗಿಕೊಂಡ ಖುಷಿ. ನಾನು ಹೇಳಿದ್ದು ನೆನಪಿದೆ ತಾನೆ? ಇನ್ಮೇಲೆ ಬೇಗ ಬರಬೇಕು, ಬಂದು ನೀವೇ ಊಟ ತಿನ್ನಿಸ್ಬೇಕು, ತಿಳಿತಲ್ಲ? ಮುದ್ದಾಗಿ ಕೇಳಿದಳು ಹುಡುಗಿ. ಆಯಿತು ಮೇಡಮ್, ನಿಮ್ಮಿಬ್ಬರ ಮಾತು ನಾನು ಮೀರೋದು ಉಂಟೆ? ಇಲ್ಲ ಅಂದರೆ ಅಮ್ಮ ಮಗು ಸೇರಿ ನನಗೆ ಹೊಡೆದರೆ ಭಯವಾಗುತ್ತಮ್ಮ. ನೀನು ಹೇಳಿದಂತೆ ಬೇಗ ಬರ್ತೀನಿ, ಬಂದು ನಾನೇ ತಿನ್ನಿಸ್ತೀನಿ, ನನ್ನ ಮಡಿಲಲ್ಲೇ ಮಲಗಿಸಿಕೊಳ್ತೀನಿ, ಆಯಿತಾ? ಗುಡ್ ಹಸ್ಬೆಂಡ್. ಇನ್ಮೇಲೆ ಇನ್ನೊಂದು ಆ್ಯಡ್ ಮಾಡ್ಕೊ, ಗುಡ್ ಫಾದರ್ ಕೂಡ. ಅವಳ ಮೂಗೆಳೆದಿದ್ದ. ಯು ಆರ್ ಆಲ್ವೇಸ್ ಗುಡ್ ವೇದ. ಒಳ್ಳೆ ಮಗ, ಒಳ್ಳೆ ಸಹೋದರ, ಒಳ್ಳೆ ಸ್ನೇಹಿತ, ಒಳ್ಳೆ ಗಂಡ, ಒಳ್ಳೆ ಸಮಾಜ ಸೇವಕ, ಈಗ ಒಳ್ಳೆ ಹಪ್ಪ ಕೂಡ ಆಗ್ತೀರಾ. ನನಗೆ ನಂಬಿಕೆ ಇದೆ, ಅದರಲ್ಲಿ ಬೇರೆ ಮಾತಿಲ್ಲ. ಅವಳ ಕೆನ್ನೆಗೆ ತುಟಿ ಒತ್ತಿದ ಹುಡುಗ. ಅವನಿಗೆ ಈ ಸಂತಸದ ಕ್ಷಣಕ್ಕೆ ಕಣ್ಣು ತುಂಬಿ ಬಂದಿತ್ತು. ಇಬ್ಬರ ಮುಖದಲ್ಲೂ ಏಳತೀರದ ನಗು. ಕಣ್ಣಂಚು ಹೊದ್ದೆಯಾಗಿತ್ತು. ಮನೆಯಲ್ಲಿ ಎಲ್ಲರಿಗೂ ಗೊತ್ತಾ? ಇಲ್ಲಪ್ಪ, ಮೊದಲು ನಿಮಗೆ ಹೇಳಿ ಆಮೇಲೆ ಎಲ್ಲರಿಗೂ ತಿಳಿಸಬೇಕು ಅಂತ ಸಂಜೆಯಿಂದ ಕಾಯ್ತಿದ್ದೆ. ಹೋ, ನಿಂಗೆ ಸಂಜೆ ಗೊತ್ತಾಗಿದ್ದ? ಆಶ್ರಮದಿಂದ ಬಂದ ಮೇಲೆ. ಬಾ, ಎಲ್ಲರಿಗೂ ಹೇಳೋಣ. ಅವಳ ಕೈ ಹಿಡಿದು ಕೆಳಗೆ ನಡೆದ. ಮನೆ ತುಂಬ ಎಲ್ಲರೂ ಸೇರಿದ್ದರು. ಶಶಾಂಕ್, ವಸಂತ್, ರಿಷಿ, ಮೂವರ ಗಲಾಟೆ ಒಂದು ಕಡೆ. ರಕ್ಷಿತ್, ಪೂರ್ಣ, ಹರಿಶ್ಚಂದ್ರ, ಶರತ್ ಅವರ ಮಾತುಕತೆ ಒಂದೆಡೆ. ಶ್ರೇಯಾ, ಬಿಂದು, ಪೂರ್ಣಿ ಮಾತುಕತೆ ಒಂದು ಕಡೆ. ಇನ್ನು ಅಮ್ಮಂದಿರ ಮಾತು. ಡೈನಿಂಗ್ ಟೇಬಲ್ ಬಳಿ ಎಲ್ಲವೂ ಜೋರಾಗಿ ಸಾಗಿತ್ತು. ಕೆಳಗೆ ಬಂದ ಜೋಡಿಗಳನ್ನು ಎಲ್ಲರೂ ನೋಡಿದರು. ಅವರಿಬ್ಬರ ನಗುಮುಖ ನೋಡಿದ್ದೇ ಏನೋ ವಿಶೇಷ ಇದೆ ಅಂದು ಅರಿತರು. ಏನೋ ಅಣ್ಣ, ಫುಲ್ ಖುಷಿಯಾಗಿದ್ದೀಯಾ? ಕೇಳಿದ ಶಶಾಂಕು. ಗೊತ್ತಾಗುತ್ತೆ ಅಂದವ ರಕ್ಷಿತ್. ಮಗನನ್ನು ಎತ್ತಿಕೊಂಡು ಕುಳಿತಿದ್ದ ಕುಸುಮ ಅವರ ಮುಂದೆ ಹೋಗಿ ನಿಂತ ವೇದ. ದೊಡ್ಡಮ್ಮ, ಏನೋ ಹೇಳಬೇಕು ಅಂದಿದ್ದ. ಏನು ಹೇಳಪ್ಪ ಅಂದರು ಅವನ ಮುಖ ನೋಡಿ. ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ಯಾಕಿರಬಹುದು ಹೇಳಿ? ಕೇಳಿದ ನಗುತ್ತಾ. ಮೂವರು ಅಮ್ಮಂದಿರ ಮುಖ ನೋಡುತ್ತಾ. ಅವನ ಮುಖವನ್ನು ನೋಡಿದ ಅಹಲ್ಯ, ಏನೋ ಖುಷಿ ವಿಚಾರ ಇರಬೇಕು ಅಂದರು. ಏನಾದರೂ ಸಿಹಿ ಸುದ್ದಿನಾ ಅಂದರು ಕುಸುಮ ಅವರು. ಅಂದ ವೇದ. ಖುಷಿ ಪಕ್ಕ ನಿಂತು, ನಾವಿಬ್ಬರು ಅಪ್ಪ ಅಮ್ಮ ಆಗ್ತಿದ್ದೀವಿ ಅಂದಿದ್ದ ಖುಷಿಯಿಂದ, ಹೆಮ್ಮೆಯಿಂದ. ಹೋ, ಹೇ ಎಂಬ ತಮ್ಮಂದಿರ ಜೋರಾದ ಕೂಗು ಮನೆ ತುಂಬ ಹಬ್ಬರಿಸಿತು. ನನ್ನ ಕಂದ, ಈ ಖುಷಿ ವಿಷಯ ಕೇಳೋಕೆ ಎಷ್ಟು ಕಾಯ್ತಿದ್ವಿ. ಅವರಿಬ್ಬರ ಮುಖ ಸವರಿದ ಕುಸುಮ ಅವರು ಕಣ್ಣು ತುಂಬಿಕೊಂಡರೆ. ಎಲ್ಲರೂ ಅವರಿಬ್ಬರನ್ನು ಮುತ್ತಿಕೊಂಡರು. ಖುಷಿ, ಕಂಗ್ರಾಟ್ಸ್ ಅಂತ ಬಂದು ಗೆಳತಿಯನ್ನು ತಬ್ಬಿಕೊಂಡಳು ಪೂರ್ಣಿ. ಥ್ಯಾಂಕ್ಸ್ ಪೂರ್ಣಿ, ಗೆಳತಿಯನ್ನು ಆಲಂಗಿಸಿಕೊಂಡಳು. ನಾನು ಸಂಜೆನೇ ಕೇಳಿದೆ, ಏನೋ ತುಂಬ ಖುಷಿಯಾಗಿದೆಯಾ ಅಂತ. ಇದೇ ಅಲ್ವಾ ಕಾರಣ ಅಂದಳು ಬಿಂದು. ಅಕ್ಕ, ಮೊದಲು ಅವರಿಗೆ ಹೇಳೋಣ ಅಂತ ನಿಮಗೆ ಹೇಳಲಿಲ್ಲ ಅಷ್ಟೆ. ಕಂಗ್ರಾಟ್ಸ್ ಡಿಯರ್. ತಬ್ಬಿ ಶುಭ ಕೋರಿದ ಮೇಲೆ ಮುದ್ದು ಮೈದು ನನ್ನ ಎದುರು ನಿಂತಳು ಬಿಂದು.
ಅತ್ತಿಗೆ ಅದೆಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂದಾಗ, ನೀನು ಹೇಳೋದು ಬೇಡ, ಮುಖದಲ್ಲಿ ಕಾಣಿಸ್ತಿದೆ. ಅವನ ಕೆನ್ನೆ ಹಿಂಡಿದ ಬಿಂದು ಕಂಗ್ರಾಟ್ಸ್ ವೇದ ಅಂದಳು. ಥ್ಯಾಂಕ್ಸ್ ಅತ್ತಿಗೆಮ್ಮ ಅಪ್ಪಿಕೊಂಡ ಅವಳನ್ನು. ಅವನ ತಲೆ ಕೂದಲಲ್ಲಿ ಕೈ ಆಡಿಸಿದ ಬಿಂದು, ನಮಗೆಲ್ಲ ಪಾರ್ಟಿ ಬೇಕು ಅಲ್ವೇನ್ರೋ ಅಂದಳು ಮಿಕ್ಕವರ ಕಡೆ ನೋಡುತ್ತಾ. ಹೌದೌದು ಅಣ್ಣ, ಪಾರ್ಟಿ ಬೇಕು, ಖಂಡಿತ ಕೊಡಿಸ್ತೀನಿ. ಎಲ್ಲಿ ನೀವೇ ಡಿಸೈಡ್ ಮಾಡಿ. ರಿಷಿ ಕಡೆ ನೋಡುತ್ತಾ ನುಡಿದ ನಗುತ್ತಾ, ಈ ಸಲ ನಾನೇನು ಬೇಡ ಅನ್ನಲ್ಲ. ನಮ್ಮ ಮನೆಗೆ ಮರಿ ವೇದ ಬರ್ತಾನೆ, ಆ ಖುಷಿಗೆ ನಾನೇ ಕೊಡಿಸ್ತೀನಿ ಅಂದ ರಿಷಿ. ಅತ್ತೆ ಮಾವಂದಿರ ಆಶೀರ್ವಾದ ಖುಷಿ ನೆತ್ತಿ ಸೋಕಿತ್ತು. ಆ ಮನೆಯ ಇಡೀ ಜೀವಗಳು ಅವಳನ್ನು ಅರಸಿ ವೇದನಿಗೆ ಶುಭಾಶಯ ತಿಳಿಸಿದರು. ಇಬ್ಬರು ಬನ್ನಿ ಇಲ್ಲಿ ನಿಂತ್ಕೊಳ್ಳಿ. ಜಾನಕಿ ಕೈಯಲ್ಲಿ ಉಪ್ಪು ಮೆಣಸಿನಕಾಯಿ ಹಿಡಿದು ಇಬ್ಬರಿಗೂ ನೆತ್ತಿಯಿಂದ ಪಾದದವರೆಗೂ ದೃಷ್ಟಿ ನಿವಾಳಿಸಿ ತೆಗೆದು ಹಾಕಿದರು. ತನ್ನವಳನ್ನು ಬಳಸಿ ನಿಂತ ವೇದನನ್ನು ನೋಡಲು ಅವನ ಮುಖದಲ್ಲಿ ಕಾಣುತ್ತಿದ್ದ ಆ ನಗು ಸಂತೋಷ ಅವನ ತಾಯಂದಿರ ಪಾಲಿಗೆ ಅಂತೂ ಆಕಾಶವೇ ಮಡಚಿಟ್ಟು ಕೈಗೆ ಕೊಟ್ಟಷ್ಟು ಸಂಭ್ರಮ ನೀಡಿತ್ತು. ರಾಶಿ, ಕಾರ್ತಿ, ಸಂಜು ಒಂದು ಎಲ್ಲ ಮನೆಗೆ ಬಂದು ಅವರಿಬ್ಬರಿಗೂ ವಿಷ್ ಹೇಳಿದರು. ರಾತ್ರಿ ಸಿಹಿ ಅಡುಗೆ ತಾವೇ ಖುದ್ದಾಗಿ ಮಾಡಿದರು ಅಹಲ್ಯ ಅವರು ಮಗನಿಗೆ ತಿನಿಸಿದರೆ ಅವನು ಹೆಂಡತಿಗೆ ತಿನಿಸುತ್ತಿದ್ದ. ನನಗೆ ಮೊದಲು ತಾಯಿತನದ ಅನುಭವ ನೀಡಿದ್ದು ನಿನ್ನ ಗಂಡ. ಅವನಂತ ಮುದ್ದಾದ ಮಗುವನ್ನ ನೀನು ಎತ್ತುಕೊಡು ಸಾಕು ಅಂದರು ಅಹಲ್ಯ. ಅವನ ಥರ ಅಂದವಾಗಿ ಅಷ್ಟೇ ಅಲ್ಲ ಅತ್ತಿಗೆ, ಗತ್ತು ಶಿಸ್ತು ಎಲ್ಲದರಲ್ಲೂ ನಮ್ಮ ವೇದ ಜೆರಾಕ್ಸ್ ಕಾಫಿ ಇರಲಿ ಅಂದ ಶ್ರವಣ್ ನಗುತ್ತಾ. ಅವಳು ನಕ್ಕಳಷ್ಟೆ. ಮನೆ ತುಂಬ ಸಂತಸ. ಅಬ್ಬಾ, ತೀರದಷ್ಟು ನಗು ಎಲ್ಲರಿಗೂ. ವೇದ ಅಂದರೆ ವಿಶೇಷವಾದ ಪ್ರೀತಿ ಮಾಡೋ ಮನೆಯವರು ಅವನ ಮಗು ಬರುವ ಸಂಭ್ರಮವನ್ನು ಹೆಚ್ಚಾಗಿ ಖುಷಿಪಟ್ಟಿದ್ದರು. ನಾಳೆ ಹಾಸ್ಪಿಟಲ್ಗೆ ಹೋಗೋಣ, ಊಟ ಮುಗಿಸಿ ಎಲ್ಲರ ಜೊತೆ ಮಾತಾಡಿ ಮೇಲೆ ತಮ್ಮ ರೂಮಲ್ಲಿ ಕುಳಿತಿದ್ದರು ಇಬ್ಬರು. ಆಯಿತು ಹೋಗೋಣ. ಬೀನ್ ಬ್ಯಾಗ್ನಲ್ಲಿ ಕುಳಿತು ಅವಳನ್ನು ತನ್ನ ಮೇಲೆ ಕೂರಿಸಿಕೊಂಡಿದ್ದ ವೇದ. ಅವನ ಒಂದು ಕೈ ಅವಳ ಹೊಟ್ಟೆಯನ್ನು ಸವರುತ್ತಿದ್ದರೆ ಇನ್ನೊಂದು ಭುಜ ಬಳಸಿತ್ತು. ಅವನ ಕೊರಳಿಗೆ ಆರದಂತೆ ಕೈ ಹಾಕಿ ಕುಳಿತ ಹುಡುಗಿಗೆ ಅವನ ಕೈಗಳ ಸ್ಪರ್ಶ ಕಚಗುಳಿ ನೀಡುತ್ತಿತ್ತು. ಸುಮ್ಮನೆ ಇರಿ, ನಾನೇನು ಮಾಡಿದೆ? ಹೊಟ್ಟೆಯಲ್ಲಿ ಇರೋ ನನ್ನ ಮಗುವನ್ನು ಮುಟ್ಟುತ್ತಿದ್ದೆ. ಮೇಲೆ ನಿಮ್ಮ ತರಲೆ ತುಂಟಾಟವೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆಹಾ, ಗೊತ್ತಿದೆ ಬಂಗಾರಿ, ನಮ್ಮ ಮಗುವಿಗೋಸ್ಕರ ಕಡಿಮೆ ಮಾಡ್ತೀನಿ, ಆಮೇಲೆ ಮತ್ತೆ ಶುರು ಹಚ್ಕೊಳ್ತೀನಿ. ನಕ್ಕು ನುಡಿದವನು ಎದೆಗೆ ಹೊಡೆತ ಸಿಕ್ಕರೆ ಅವನ ಮುಖದಲ್ಲಿ ನಗು ಹೆಚ್ಚಾಗಿತ್ತು. ತನ್ನವಳನ್ನು ಬಳಸಿ ಅಪ್ಪಿ ಕುಳಿತವನಿಗೆ ಹೊಸ ಜೀವದ ಆಗಮನಕ್ಕೆ ತನ್ನ ಸಿದ್ಧತೆ ನಡೆದಿದ್ದ. ಹುಷಾರಾಗಿ ನೋಡ್ಕೊಬೇಕು. ಕಳೆದ ಬಾರಿ ಆಗಿದ್ದು ನೆನೆದು ಮನಸ್ಸು ನೊಂದಿತ್ತು. ಅವಳ ಮೇಲಿನ ಹಿಡಿತ ಬಿಗಿ ಮಾಡಿದ. ಅವಳು ಆಗಲೇ ಅವನ ಮೇಲೆ ಕುಳಿತೆ ನಿದ್ರೆಯನ್ನು ಅಪ್ಪಿದಳು. ಎತ್ತಿಕೊಂಡು ಬಂದು ಹಾಸಿಗೆಯಲ್ಲಿ ಮಲಗಿಸಿದ ವೇದ ಅವಳ ಮುಂಗುರುಳ ಸರಿಸಿ ಹಣೆಗೆ ಮುತ್ತಿಟ್ಟಿದ್ದ. ನನ್ನೊಳಗಿನ ಉಸಿರು ನೀನೆ ಬಂಗಾರಿ, ಪಿಸುನುಡಿಯಲ್ಲಿ ನುಡಿದ. ಈಗ ಅವಳ ಹೊಟ್ಟೆ ಮೇಲೆ ಚುಂಬಿಸಿದ. ಕಳೆದ ಬಾರಿ ನಾನು ಮೈಮರೆತು ನಿನ್ನ ಕಳೆದುಕೊಳ್ಳುವಂತೆ ಆಗಿದ್ದು. ಈಗ ಆ ತಪ್ಪು ಮಾಡಲಾರೆ. ನಿನ್ನನ್ನು ನನ್ನ ಮುದ್ದು ಕಂದ ಇಬ್ಬರನ್ನು ಜೋಪಾನವಾಗಿ ನೋಡ್ಕೊಳ್ತೀನಿ. ನಿಮ್ಮಿಬ್ಬರನ್ನ ಕಾಯೋದೇ ನನ್ನ ಕೆಲಸ. ಪಕ್ಕ ಬಂದು ದೀಪ ಹಾರಿಸಿ ಉರುಳಿದ ಹುಡುಗ ಅವಳನ್ನು ತನ್ನ ತೋಳೊಳಗೆ ಎಳೆದುಕೊಂಡು ಮಲಗಿದ. ಇನ್ನು ಇಬ್ಬರ ಪಾಲಿಗೆ ಸಿಹಿ ದಿನಗಳು ಉದಯಿಸುವುದರಲ್ಲಿ ಇದ್ದವು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.